ಚನ್ನಪಟ್ಟಣದ ಚಕ್ರವ್ಯೂಹವನ್ನ ಸೈನಿಕ ಭೇದಿಸ್ತಾನ ಇಲ್ಲ ಅಭಿಮನ್ಯು ಭೇದಿಸ್ತಾನ ಅನ್ನುವ ಕುತೂಹಲ ಮತದಾರರಲ್ಲಿದೆ. ಆದರೆ ಫಲಿತಾಂಶಕ್ಕೂ ಮೊದಲೇ ಸೈನಿಕ ಸಿಡಿಸಿದಂತಹ ಬಾಂಬ್ ಕಾಂಗ್ರೆಸ್ನಲ್ಲಿ ಸೋಲಿನ ಆತಂಕದ ಕಾರ್ಮೋಡವ ಕವಿಯುವಂತೆ ಮಾಡಿದೆ. ಮತ್ತೊಂದು ಕಡೆ ಸಿಪಿ ಯೋಗೇಶ್ವರ್ ಹೇಳಿಕೆಯ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಇರುವ ಬಗ್ಗೆ ಗುಸುಗುಸು ಕೇಳಿ ಬರ್ತಾ ಇದೆ. ಜನರ ಭಾವನೆಗೆ ದಾಸಿ ಆಗಿದೆ ಅಂತ ಅನ್ಸುತ್ತೆ. ಫಲಿತಾಂಶಕ್ಕೂ ಮೊದಲೇ ಸೋಲೊಪ್ಪಿಕೊಂಡ್ರ ಸೈನಿಕ, ಉಲ್ಟಾ ಹೊಡಿತಾ ಲೆಕ್ಕಾಚಾರ, ಸಿಪಿವೈಗೆ ಸಿಕ್ಕ ಸುಳಿವೇನು? ರಾಜ್ಯದಲ್ಲಿ ನಡೆದ 3 ಕ್ಷೇತ್ರಗಳ ಉಪಕದನದಲ್ಲಿ ಚನ್ನಪಟ್ಟಣ ಅಖಾಡ ಭಾರೀ ಕುತೂಹಲ ಕೆರಳಿಸಿತ್ತು. ಕದನ ಕಣದಲ್ಲಿ ಕಾಂಗ್ರೆಸ್ನಿಂದ ಸಿಪಿ ಯೋಗೇಶ್ವರ್, ಮೈತ್ರಿಯಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು. ಇಬ್ಬರೂ ಕೂಡ ಗೆಲುವಿಗಾಗಿ ಪಟ್ಟಿರುವ ಶ್ರಮ ಅಷ್ಟಿಷ್ಟಲ್ಲ. ಇಬ್ಬರೂ ಕೂಡ ಗೆಲುವಿಗಾಗಿ ಏನ್ ಬೇಕೋ ಅದೆಲ್ಲಾ ಸ್ಟ್ರಾಟಜಿಗಳನ್ನ ಮಾಡಿದ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಮತದಾನ ಮುಗಿದ ಮರುದಿನವೇ ಸೈನಿಕ ಸೋಲಿನ ಮಾತುಗಳನ್ನಾಡಿದ್ದು ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಸೋಲಿನ ಭೀತಿ, ಜಮೀರ್ ಕಡೆ ಬೊಟ್ಟು, ಸೇಫ್ ಗೇಮ್ಗಿಳಿದ್ರ. ಗೆದ್ರೆ ಆಟ ಆಡೋಕ್ ಬಂದಿದ್ದೆ, ಸೋತ್ರೆ ನೋಡೋಕ್ ಬಂದಿದ್ದೆ ಎಂಬ ಮಾತು ಇದೆ. ಇದೀಗ ಸಿಪಿ ಯೋಗೇಶ್ವರ್ ಮಾತು ಕೇಳ್ತಿದ್ರೆ ಆ ಮಾತು ನೆನಪಿಗೆ ಬರುತ್ತೆ. ನಾನು ಕಾನ್ಫಿಡೆನ್ಸ್ ಕಳೆದುಕೊಂಡಿಲ್ಲ ಎನ್ನುತ್ತಲೇ ಸೈನಿಕ ಸೋಲಿನ ಭವಿಷ್ಯವನ್ನ ನುಡಿದಿದ್ದಾರೆ. ಅಷ್ಟೇ ಅಲ್ಲ, ಸೋಲಿನ ಹೊಣೆಯಿಂದ ನುಣುಚಿಕೊಳ್ಳಲು ಸೇಫ್ ಗೇಮ್ ಶುರು ಮಾಡಿದ್ದಾರೆ. ದೇವೇಗೌಡ್ರು ಕುಮಾರಸ್ವಾಮಿಗೆ ಬೈದ್ರೆ ಸಮುದಾಯ ಸಹಿಸೋದಿಲ್ಲ. ಕೆಲವು ಸ್ಟೇಟ್ಮೆಂಟ್ ಮಾತುಗಳಿಂದ ಜನರ ಭಾವನೆಗಳಿಗೆ ಘಾಸಿಯಾಗಿದೆ. ಜಮೀರ್ ಹೇಳಿಕೆಯಿಂದ ಒಂದಷ್ಟು ಲಾಭವಾದ್ರೆ ಒಂದಷ್ಟು ನಷ್ಟವಾಗಿದೆ. ಒಂದು ವೇಳೆ ಸೋಲಾದ್ರೆ ಅದಕ್ಕೆ ನಾನಲ್ಲ, ಪಕ್ಷದ ನಾಯಕರೇ ಕಾರಣ ಎನ್ನುವ ಮೂಲಕ ಜಮೀರ್ ಅಹಮದ್ ಕಡೆ ಕೈ ತೋರಿದ್ರಾ ಎಂಬ ಗುಸುಗುಸು ಕೇಳಿ ಬಂದಿದೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದ್ರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದ್ ಕಡೆ ಹಾಗೂ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರ್ಬೇಕಾದಂತ ನನ್ನ ಮತಗಳು ಬರ್ಲಿ ಸಂಖ್ಯೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಚುನಾವಣೆ ಸಮಬಲ ಇದೆ, ಯಾರಿಗಾದ್ರೂ ಕೂದಳೆಯ ಅಂತರದಲ್ಲಿ ಗೆಲ್ಬಹುದು ಅನ್ಸುತ್ತೆ. ಅಂದ್ರೆ ಒಂದು ಉತ್ತಮವಾದಂತಹ ಹೋರಾಟವನ್ನ ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಇನ್ನು ಸಿಪಿವೈ ಗೆಲ್ಲಿಸುವ ಹೊಣೆ ಹೊತ್ತಿದ್ದ ಮಾಜಿ ಸಂಸದ ಡಿಕೆ ಸುರೇಶ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯೋಗೇಶ್ವರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ಆದರೆ ಜಮೀರ್ ಹೇಳಿಕೆ ಜನರ ಮೇಲೆ ಪರಿಣಾಮ ಬೀರಿಲ್ಲ ಎಂದಿದ್ದಾರೆ. ಇತ್ತ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಯೋಗೇಶ್ವರ್ ಸೋಲುವ ಪ್ರಶ್ನೆಯೇ ಇಲ್ಲ ಅಂತ ಮೈತ್ರಿಗೆ ಕುಟುಕಿದ್ದಾರೆ. ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿ ಇರ್ತದೆ. ಅವರು ಬಹುಶಃ ಗೆಲ್ಲುವ ವಿಶ್ವಾಸ ಅವ್ರಿಗೂ ಇದೆ, ನನಗೂ ಇದೆ, ನಮ್ಮ ಪಕ್ಷಕ್ಕೂ ಇದೆ, ನಮ್ಮ ಕಾರ್ಯಕರ್ತರಿಗೂ ಇದೆ. ಇಲ್ಲಿರೋದು ಹಣ ಮತ್ತು ಜಾತಿ ಧರ್ಮ, ಇಷ್ಟು ಮಾತ್ರ ಬೇಕಾಗಿರೋದು ಜನಕ್ಕೆ. ಅದು ಸತ್ಯವಾದಂಥ ಮಾತು ಇವತ್ತು ಜನಗಳ ಮುಂದೆ ಇದೆ. ನನ್ನ ಲೆಕ್ಕದಲ್ಲಿ ಯೋಗೇಶ್ ಒಬ್ಬ ಕಲಾಪುರುಷ, ಕಲಾಕಾರ. ಆ ದೃಷ್ಟಿಯಿಂದ ಅವರು ರಾಜಕಾರಣವನ್ನು ಮಾಡ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ. 23ನೇ ತಾರೀಕು ಗೊತ್ತಾಗ್ತದೆ. ಕಾಂಗ್ರೆಸ್ ಅಭ್ಯರ್ಥಿಯೇ ಜಮೀರ್ ಹೇಳಿಕೆಯಿಂದ ಕಾಂಗ್ರೆಸ್ಗೆ ನಷ್ಟ ಅಂತ ಹೇಳ್ತಿದ್ರೆ, ಇತ್ತ ದಳಪತಿ ಮಾತು ಅಚ್ಚರಿ ಮೂಡಿಸಿದೆ. ಜಮೀರ್ ಹೇಳಿಕೆಗೂ ನಿಖಿಲ್ಗೂ ಸಂಬಂಧ ಇಲ್ಲ, ಅದರಿಂದ ಪ್ರಯೋಜನ ಆಗಿಲ್ಲ ಎಂದಿದ್ದು ಅಚ್ಚರಿ ಮೂಡಿಸಿದೆ. ಜನ ತೀರ್ಪು ಈಗಾಗಲೇ ನೀಡಿದ್ದು ನವೆಂಬರ್ 23ರವರೆಗೆ ಕಾಯೋಣ ಎಂದಿದ್ದು ತಾಯಿ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ. ಜನತೆ ಆಶೀರ್ವಾದ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ವಾದ. ಯೋಗೇಶ್ವರ್ ಅವರು ನಿನ್ನೆ ಮಾತು ಸೋಲು ಒಪ್ಕೊಂಡ್ರ ರೀತಿ ಕಾಣ್ತಾ ಇದೆ. ನಾನು ಅದ್ರ ಬಗ್ಗೆ ಅವರೇನೋ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಹತ್ವ ಕೊಡೋದು ಬೇಡ. 23ವರೆಗೂ ಆರಾಮಾಗಿ ಗೆಲ್ತೀವಿ. ನಿಖಿಲ್ ಅವ್ರಿಗೆ ಪ್ಲಸ್ ಆಗುತ್ತೆ, ಅದಕ್ಕೇನು ಸಂಬಂಧ ಇಲ್ಲ, ಹೇಳಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಒಟ್ಟಾರೆ ಕಳೆದ ಚುನಾವಣೆಯು ಸಿಪಿ ಯೋಗೇಶ್ವರ್ ಇದೇ ರೀತಿ ಸೋಲಿನ ಭವಿಷ್ಯ ನುಡಿದಿದ್ರು. ಸದ್ಯ ಸೈನಿಕನ ಶಾಕಿಂಗ್ ಹೇಳಿಕೆ ಕಾಂಗ್ರೆಸ್ನಲ್ಲಿ ಗೊಂದಲ ಸೃಷ್ಟಿಸಿದ್ರೆ ದಳಪತಿಗೆ ಧೈರ್ಯ ಹೆಚ್ಚಿಸಿದೆ.
ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.